ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರಾತ್ಮಕ ಅರ್ಥಶಾಸ್ತ್ರ, ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ಈ ಪತ್ರಿಕೆಗೆ ಸಂಬಂಧಿಸಿದಂತೆ 2ನೇ ಅಧ್ಯಾಯದಲ್ಲಿರುವ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್, ಪರ್ಯಾಯ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನ ತಿಳಿದುಕೊಳ್ಳುವ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, in order to explore the source of renewable energy, ಅಂದ್ರೆ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳ ಒಂದು ಮೂಲಗಳನ್ನ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಯಾವ್ಯಾವ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. and to understand the need of urgency to develop the alternative energy sources to sustain development. ಸುಸ್ಥಿರ ಅಭಿವೃದ್ಧಿಯನ್ನ ಸ್ಥಾಪನೆ ಮಾಡಲಿಕ್ಕೆ, ಸ್ಥಿರವಾದ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಈ ಎನರ್ಜಿ ಸೋರ್ಸಸ್ಗಳು, ರಿನ್ಯೂಯಬಲ್ ಅಥವಾ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ಗಳು ಎಷ್ಟು ಮುಖ್ಯವಾಗಿದೆ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಅತ್ಯಗತ್ಯ ಆಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ದೆನ್ ದ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್, ನವೀಕರಿಸಬಹುದಾದಂತಹ ಶಕ್ತಿಯ ಮೂಲಗಳು ಯಾವುದಿದೆ. ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಎನರ್ಜಿ ರಿಸೋರ್ಸಸ್ ನ 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ, 2 ಸೆಗ್ಮೆಂಟ್ಸ್ ಆಗಿ. ಒಂದು ನಾನ್ ರಿನ್ಯೂವಬಲ್, ಮತ್ತೊಂದು ರಿನ್ಯೂವಬಲ್. ಇಲ್ಲಿ ರಿನ್ಯೂವಬಲ್ ಅಂತಂದ್ರೆ ಪುನರ್ಬಳಕೆ ಮಾಡಲಿಕ್ಕೆ ಸಾಧ್ಯ ಇರುವಂತಹ, ಬರಿದಾಗುವಿಕೆಯಿಂದ ದೂರ ಇರುವಂತಹ ಅಥವಾ ಬರಿದಾಗದೇ ಇರುವಂತಹ ಲಕ್ಷಣವನ್ನು ಹೊಂದಿರುವುದರಿಂದ, ರೀಜನರೇಷನ್ ಕೆಪಾಸಿಟಿಯನ್ನ ಹೊಂದಿರುವುದರಿಂದ ಈ ಸಂಪನ್ಮೂಲಗಳನ್ನು ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ನಾವು ಕರಿತೀವಿ. ಅವುಗಳಲ್ಲಿ ಬಹುಮುಖ್ಯವಾಗಿ ನಾವು ಸೋಲಾರ್ ಎನರ್ಜಿ, ವೈಂಡ್ ಎನರ್ಜಿ, ಹೈಡ್ರೋ ಪವರ್, ಟೈಡಲ್ ಪವರ್, ಜಿಯೋಥರ್ಮಲ್ ಎನರ್ಜಿ, ಬಯೋಮಾಸ್ ಎನರ್ಜಿಯನ್ನ ಇಲ್ಲಿ ನಾವು ಪ್ರಮುಖವಾಗಿ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಆಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ದೆನ್ ಮೊದಲನೇದಾಗಿ ಸೋಲಾರ್ ಎನರ್ಜಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೋಲಾರ್ ಎನರ್ಜಿ ಇಸ್ ದ ಎನರ್ಜಿ obtained ಫ್ರಮ್ ದ ಸನ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ಸ್. ಸೂರ್ಯನ ವಿಕಿರಣಗಳಿಂದ ನಾವು ಶಕ್ತಿಯನ್ನ ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಶಕ್ತಿಯನ್ನ ಸೌರ ಶಕ್ತಿ ಅಂತ ನಾವು ಕರಿತೀವಿ. ಇಟ್ ಈಸ್ ಎ ಪೊಲ್ಯೂಷನ್ ಫ್ರೀ ಆಫ್ ಎನರ್ಜಿ. ಇಟ್ ಈಸ್ ಎ ಪೊಲ್ಯೂಷನ್ ಫ್ರೀ ಆಫ್ ಸೋರ್ಸ್ ಆಫ್ ಎನರ್ಜಿ. ಪರಿಸರ ಮಾಲಿನ್ಯಕ್ಕೆ ಕಾರಣವಾಗದೇ ಇರುವಂತಹ ಶಕ್ತಿಯ ಮೂಲ ಇದಾಗಿರುತ್ತೆ. ದೆನ್ ಸನ್ ಈಸ್ ಇನ್ಎಕ್ಸಾಸ್ಟಿಬಲ್ ಸೋರ್ಸ್ ಆಫ್ ಎನರ್ಜಿ. ಸೂರ್ಯ ಇರೋ ತನಕ ನಾವು ಶಕ್ತಿಯನ್ನು ನಿರಂತರವಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಮುಗಿಯದೆ ಹೋಗದೆ ಇರುವಂತಹ ಸಂಪನ್ಮೂಲ ಆಗಿರುತ್ತೆ. ದ ಬೆಸ್ಟ್ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸ್ ಇಟ್ ಈಸ್. It can be used to directly heating or conversion into electricity. ಇದನ್ನು ನಾವು ನೇರವಾಗಿ ಉಷ್ಣ ಕೊಡೋದಿಕ್ಕೆ ಬಳಕೆ ಮಾಡ್ಕೋಬಹುದು, ಅಥವಾ ಇದನ್ನ ಎಲೆಕ್ಟ್ರಿಸಿಟಿಯಾಗಿಯೂ ಕೂಡ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಸೋಲಾರ್ ಎನರ್ಜಿ. ದೆನ್ ಈ ಒಂದು ಸೋಲಾರ್ ಎನರ್ಜಿಯನ್ನ ನಾವು ತಯಾರು ಮಾಡಲಿಕ್ಕೆ ಫೋಟೋವೋಲ್ಟಾಯಿಕ್ ಸೆಲ್ಗಳ ಅವಶ್ಯಕತೆ ಇದೆ. ಈ ಫೋಟೋವೋಲ್ಟಾಯಿಕ್ ಸೆಲ್ಗಳನ್ನ ಬಳಸಿಕೊಂಡು ನಾವು ಈ ಸೌರ ಶಕ್ತಿಯನ್ನ ಉತ್ಪಾದನೆ ಮಾಡ್ತೀವಿ. ಸೊ ಇದು ತುಂಬಾ ಕಡಿಮೆ ವೆಚ್ಚದ ಒಂದು ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸ್ ಆಗಿದೆ. ಹಾಗಾದ್ರೆ ಈ ಒಂದು ಸೌರಶಕ್ತಿಯ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿದೆ? ಈಸಿ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್. ಈ ಒಂದು ಸೌರಶಕ್ತಿಯನ್ನ ಉತ್ಪಾದನೆ ಮಾಡುವಂತದ್ದು ಮತ್ತೆ ನಿರ್ವಹಣೆ ಮಾಡುವಂತದ್ದು ತುಂಬಾ ಸುಲಭ ಆಗಿರುತ್ತೆ. ಇದು ಆಬ್ಸೆನ್ಸ್ ಆಫ್ ನಾಯ್ಸ್, ಅಂದ್ರೆ ಶಬ್ದ ಮಾಲಿನ್ಯ ಬರೋದಿಲ್ಲ ಇದರಿಂದ, ಮತ್ತೆ ಯಾವುದೇ ಇತರ ರೀತಿಯ ಮಾಲಿನ್ಯಗಳು ಉಂಟಾಗಲ್ಲ ಇದರಿಂದ. ಮತ್ತೆ ಈ ಒಂದು ಶಕ್ತಿಯನ್ನು ನಾವು ಫೋಟೋವೋಲ್ಟಾಯಿಕ್ ಸೆಲ್ಗಳ ಮೂಲಕ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳಿದೆ. ದೀರ್ಘಕಾಲಿಕವಾಗಿ ಬಳಕೆ ಬರುತ್ತೆ. ಇದನ್ನ ಗುಡ್ಡಗಾಡು ಪ್ರದೇಶಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ, ಮತ್ತೆ ಎತ್ತರವಾದ ಪ್ರದೇಶಗಳಲ್ಲಿ, ಬಹಳ ದೂರ ಇರುವಂತಹ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಿ ಮತ್ತು ನೇರವಾಗಿ ಇದನ್ನ ವಿಕಿರಣಗಳ ಮೂಲಕ ಉಷ್ಣ ಶಕ್ತಿಯನ್ನ ಬಳಸಿಕೊಂಡು ನಾವು ನಮ್ಮ ದಿನ ಬಳಕೆಯ ಕೃತ್ಯಗಳಿಗೆ ಈ ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಗಳಿವೆ. ಹಾಗಾದ್ರೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಎನರ್ಜಿ? ಸೊ ಸೋಲಾರ್ ಎನರ್ಜಿಗೆ ಪ್ರಮುಖವಾಗಿ ಕಾರಣ ಆಗಿರುವಂತದ್ದು ಸೂರ್ಯನ ಶಕ್ತಿ. ಆ ಸೂರ್ಯನ ಬಿಸಿಲು ತುಂಬಾ ಅವಶ್ಯಕವಾಗಿರುತ್ತೆ. ಮೋಡ ಇದ್ದಂತ ಸಂದರ್ಭದಲ್ಲಿ
ಮಳೆಗಾಲದಲ್ಲಿ ಹೆಚ್ಚಿನ ಬಿಸಿಲು ಬರದೇ ಇರುವಂತಹ ಸಂದರ್ಭದಲ್ಲಿ ಈ ಅನ್ಸರ್ಟನಿಟಿ ಕಾಡೋದ್ರಿಂದಾಗಿ ಹೆಚ್ಚು ಪ್ರಮಾಣದಲ್ಲಿ ಶಾಖವನ್ನ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಂಥ ಅವಧಿಯಲ್ಲಿ. ದೆನ್ large space are required for collection of solar energy at a useful rate. ಅಂದ್ರೆ ಈ ಒಂದು ಸೌರಶಕ್ತಿಯನ್ನು ಉತ್ಪನ್ನ ಮಾಡಲಿಕ್ಕೆ ತುಂಬಾ ವಿಸ್ತಾರವಾದ ಪ್ರದೇಶ ಬೇಕಾಗತ್ತೆ. ಸೊ ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ನಾವು ಜಾಗ ಬೇಕಾಗಿರೋದ್ರಿಂದ, ಸ್ಥಳಾವಕಾಶ ಬೇಕಾಗಿರೋದ್ರಿಂದ ಅಷ್ಟು ಕನ್ವೀನಿಯಂಟ್ ಆಗೋದಿಲ್ಲ ಎಲ್ಲ ಸಂದರ್ಭಗಳಲ್ಲೂ. ದೆನ್ ಅಮೌಂಟ್ ಆಫ್ ಸನ್ಲೈಟ್ ದಟ್ ಅರೈವ್ಸ್ ಅಟ್ ದ ಸರ್ಫೇಸ್ ಇಸ್ ನಾಟ್ ಕಾನ್ಸ್ಟೆಂಟ್. ನಮಗೆ ಬಿಸಿಲು ಸೂರ್ಯನಿಂದ ಬರುವಂತದ್ದು ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಅಂದ್ರೆ ಋತುಮಾನ ಆಧಾರಿತ ಆಗಿರೋದ್ರಿಂದ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲದ ಒಂದು ಕಾಲಘಟ್ಟಗಳು ಇರೋದ್ರಿಂದ ನಮಗೆ ನೇರವಾಗಿ ಕಾನ್ಸ್ಟೆಂಟ್ ಆಗಿ ಸೂರ್ಯನ ಶಾಖ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಪ್ರಮುಖವಾದ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ದೆನ್ ಇನಿಷಿಯಲಿ ಇದರ ಕಾಸ್ಟ್ ಜಾಸ್ತಿ ಆಗಿರುತ್ತೆ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ. ಮತ್ತೊಂದು ಪ್ರಮುಖವಾದಂತ ಎನರ್ಜಿ ಬಯೋಮಾಸ್ ಎನರ್ಜಿ. ಅಂದ್ರೆ ಬಯೋಮಾಸ್ ಅಂತಂದ್ರೆ ಜೈವಿಕ ಅನಿಲ ಅಂತ ನಾವು ಕರಿತೀವಿ. ಸೊ ಬಯೋಮಾಸ್ ಇನ್ ದ ಆರ್ಗ್ಯಾನಿಕ್ ಮೆಟೀರಿಯಲ್ ವಿಚ್ ಆರ್ ಸ್ಟೋರ್ಡ್ ಸನ್ಲೈಟ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ. ಅಂದ್ರೆ ಈ ಜೈವಿಕ ಅನಿಲ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ ಕೆಮಿಕಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ. ಅದನ್ನು ಕೂಡ ನಾವು ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ಬಯೋಮಾಸ್ ಎನರ್ಜಿಯಲ್ಲಿ ಪ್ರಮುಖವಾಗಿ ಬಳಕೆಯಲ್ಲಿರುವಂತದ್ದು ಬಯೋಗ್ಯಾಸ್, ಜೈವಿಕ ಅನಿಲ ಅಂತ ನಾವು ಕರಿತೀವಿ. ಸೊ ಇದನ್ನ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ವೇಸ್ಟ್ ಗಳನ್ನ ನಾವು ಈ ಒಂದು ಬಯೋಗ್ಯಾಸ್ ನ ತಯಾರು ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಡ್ತೀವಿ. ಸೊ ಅದರಲ್ಲಿ ಅಂದ್ರೆ ದ ಫಾರ್ಮ್ ಆಫ್ ಸ್ಲರಿ ಇಸ್ ಫರ್ಮೆಂಟೆಡ್ ಏರೋಬಿಕಲಿ ಟು ಫಾರ್ಮ್ ಬಯೋಗ್ಯಾಸ್. ಅಂದ್ರೆ ಆ ಒಂದು ಪ್ಲಾಂಟ್ ಅಲ್ಲಿ ಬಯೋಗ್ಯಾಸ್ ಅನ್ನು ಉತ್ಪಾದನೆ ಮಾಡುವ ಒಂದು ಪ್ಲಾಂಟ್ ಅಲ್ಲಿ ನಾವು ಪ್ರಾಣಿಜನ್ಯ ಸಸ್ಯಜನ್ಯ ಸರಕುಗಳನ್ನ ವೇಸ್ಟ್ ಗಳನ್ನ ತುಂಬಿ ಅದನ್ನ ಫರ್ಮೆಂಟೆಡ್ ಮಾಡೋದ್ರ ಮೂಲಕ ಅದರಿಂದ ಉತ್ಪಾದಿಸಿದಂತ ಬಯೋಗ್ಯಾಸ್ ನಾವು ಜೈವಿಕ ಅನಿಲವಾಗಿ ನಾವು ಬಳಸ್ತಾ ಇದ್ದೀವಿ. ಇದು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಹೊಂದಿದೆ. ದೆನ್ ಇದರಿಂದ ಆಗುವಂತ ಅನುಕೂಲ ಏನು, ಅನಾನುಕೂಲ ಏನಿದೆ ಅಂತ ತಿಳ್ಕೊಳ್ಳೋಣ. ಅನುಕೂಲಗಳು ಇದರಿಂದ ಇರುವಂತದ್ದು ನೋಡೋದಾದ್ರೆ, ಪ್ಲಾಂಟ್ಸ್ ಎಂಜೂಸ್ ಎ ಕಂಟಿನ್ಯೂಸ್ ಸಪ್ಲೈ ಆಫ್ ಎನರ್ಜಿ ಡ್ಯೂ ಟು ದರ್ ಕಂಟಿನ್ಯೂಸ್ ಗ್ರೋತ್. ಸೊ ಇಲ್ಲಿ ನಿರಂತರವಾಗಿ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಸ್ಲರಿಯನ್ನ ಬಳಕೆ ಅಂದ್ರೆ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಪ್ರಾಣಿಜನ್ಯ ಸಸ್ಯಜನ್ಯ ಈ ವೇಸ್ಟ್ ಅನ್ನ ಹಾಕೋದ್ರ ಮೂಲಕ ನಿರಂತರವಾಗಿ ಅದರ ಬಯೋಗ್ಯಾಸ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಈ ಒಂದು ಅವಕಾಶ ಹೆಚ್ಚು ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶಗಳಿಗಿದೆ. ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಜಾನುವಾರುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸಾಕೋದ್ರಿಂದ ಹೆಚ್ಚು ಪೊಟೆನ್ಸಿಯಲ್ ಈ ಶಕ್ತಿಯನ್ನ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇರುವಂತದ್ದು ಗ್ರಾಮೀಣ ಪ್ರದೇಶಗಳಿಗೆ. ದೆನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಪರೇಟಿಂಗ್ ಸ್ಮಾಲ್ ಏರಿಯಾಸ್. ಈ ಸಣ್ಣ ಸಣ್ಣ ಗೃಹದ ಉದ್ದೇಶಕ್ಕೋಸ್ಕರ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಮತ್ತು ಈ ಒಂದು ಅವಕಾಶವನ್ನ ನಮ್ಮ ಗ್ರಾಮೀಣ ಭಾಗದ ಜನರು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಲಿಕ್ಕೆ ಅವಕಾಶಗಳು ಇದೆ. ದೆನ್ ವೇಸ್ಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎಕ್ಸಲೆಂಟ್ ಫರ್ಟಿಲೈಸರ್. ಆ ಸ್ಲರಿಯನ್ನ ಅದರಂತ ಬಂದಂತ ಬಯೋಗ್ಯಾಸ್ ನಲ್ಲಿ ಉತ್ಪತ್ತಿಯಾದಂತ ಸ್ಲರಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಅದು ಫಲವತ್ತತೆಯನ್ನು ಹೊಂದಿರುತ್ತದೆ. ಅದನ್ನ ಎಕ್ಸಲೆಂಟ್ ಫರ್ಟಿಲೈಸರ್ ಆಗಿ ತುಂಬಾ ಗುಣಮಟ್ಟದ ರಾಸಾಯನಿಕ ಗೊಬ್ಬರವಾಗಿ ನಾವು ಅದನ್ನ ರಸಗೊಬ್ಬರವಾಗಿ ಅದನ್ನು ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಇನ್ವಾಲ್ವ್ಡ್ ಇನ್ ಬಯೋಗ್ಯಾಸ್ ಎನರ್ಜಿ ಎಕ್ಸೆಪ್ಟ್ ಬಯೋಗ್ಯಾಸ್ ಪ್ರೊಡಕ್ಷನ್? ಸೊ established a significant role except biogas production. The other biomass energy sources have to be established a significant role. ಅಂದ್ರೆ ಇನ್ನೂ ಇದು ಅಭಿವೃದ್ಧಿ ಆಗ್ಬೇಕಾಗಿರುತ್ತೆ. ಕೇವಲ ಬಯೋಗ್ಯಾಸ್ ಮಾತ್ರ ನಾವು ಈ ಒಂದು ಬಯೋಮಾಸ್ ಎನರ್ಜಿಯಲ್ಲಿ ಬಳಕೆ ಮಾಡ್ತಾ ಇರುವಂತದ್ದು. The another form of gas need to be developed gradually, but ಇದರ ಅವೈಲಬಿಲಿಟಿ ಇಸ್ ವೆರಿ ಲಿಮಿಟೆಡ್. ಯಾಕೆಂತಂದ್ರೆ ಇದಕ್ಕೆ ಬೇಕಾದಂತ ಸ್ಕೋಪ್ ಇನ್ನು ಸಿಕ್ಕಿಲ್ಲ, ಮತ್ತೆ ಇದರ ಅವೈಲಬಿಲಿಟಿ ಹೆಚ್ಚು ಪ್ರಮಾಣದಲ್ಲಿ ದೊರೆದೇ ಇರೋದ್ರಿಂದ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಲಾರ್ಜ್ ಅಮೌಂಟ್ ಅಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೆನ್ ಪವನ ಶಕ್ತಿ, ವೈಂಡ್ ಎನರ್ಜಿ ಅಂತ ನಾವು ಕರಿತೀವಿ. ಅಂದ್ರೆ ಇದನ್ನ ಪ್ರಚನ್ನ ಶಕ್ತಿ ಅಂತ ಕೂಡ ಕರಿಬಹುದು ನಾವು. ಅಂದ್ರೆ ಕಿನೆಟಿಕ್ ಎನರ್ಜಿ ಅಂತ ನಾವು ಕರಿತೀವಿ. ಅಂದ್ರೆ ಈ ಒಂದು ಕಿನೆಟಿಕ್ ಎನರ್ಜಿ ಡೈನಮಿಕ್ ಎನರ್ಜಿ ಅಸೋಸಿಯೇಟ್ ವಿತ್ ದ ಮೂವ್ಮೆಂಟ್ ಆಫ್ ದ ಏರ್. ಅಂದ್ರೆ ಗಾಳಿಯ ಚಲನೆಯಿಂದ ಸೃಷ್ಟಿಯಾಗುವಂತಹ ಈ ಒಂದು ಶಕ್ತಿಯನ್ನ ಪವನ ಶಕ್ತಿ ಅಂತ ನಾವು
ಕರಿತೀವಿ. ಸೊ ನಾವು ವೇಗವಾಗಿ ಬೀಸುವಂತಹ ಆ ಗಾಳಿಗೆ ಟರ್ಬೈನ್ ಗಳನ್ನು ಒಡ್ಡೋದ್ರ ಮೂಲಕ, ಆ ಟರ್ಬೈನ್ ತಿರುಗೋದ್ರ ಮೂಲಕ ನಾವು ವಿದ್ಯುತ್ ಶಕ್ತಿಯಾಗಿ ಅದನ್ನು ಕನ್ವರ್ಟ್ ಮಾಡ್ತೀವಿ. ಸೊ ನಮ್ಮ ಭಾರತದಲ್ಲಿ ನಮಗೆ ಇರುವಂತಹ ಅವಕಾಶಗಳು ತುಂಬಾ ಏರಳವಾಗಿವೆ. ನಮಗೆ 20,000 ಮೆಗಾವ್ಯಾಟ್ ಅಷ್ಟು ಪವರ್ ಜನರೇಟ್ ಮಾಡುವ ಅವಕಾಶಗಳು ಈ ವೈಂಡ್ ಎನರ್ಜಿಯಿಂದ ಇದೆ. ಬಟ್ ಅಟ್ ಪ್ರೆಸೆಂಟ್ ವಿ ಆರ್ ಓನ್ಲಿ ಜನರೇಟಿಂಗ್ ನಿಯರ್ಲಿ 1020 ಮೆಗಾವ್ಯಾಟ್ ಪ್ರಮಾಣದಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಪವನ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಕನಿಷ್ಠ ಗಾಳಿಯು 1 ಗಂಟೆಗೆ 15 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಾವು ಒಂದು ಅನುಕೂಲಕರವಾದ ಮತ್ತು ಕಡಿಮೆ ಖರ್ಚಿನ ವೈಂಡ್ ಎನರ್ಜಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ವೈಂಡ್ ಎನರ್ಜಿ? ಸೊ ಇಟ್ ಇಸ್ ಎ ನಾನ್ ಪೊಲ್ಯೂಟಿಂಗ್ ಅಂಡ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಈ ಒಂದು ವೈಂಡ್ ಎನರ್ಜಿಯಿಂದ ಯಾವುದೇ ಮಾಲಿನ್ಯ ಉಂಟಾಗಲ್ಲ, ಪರಿಸರಕ್ಕೂ ಯಾವುದೇ ತೊಂದರೆ ಉಂಟಾಗಲ್ಲ. ಅದೇ ರೀತಿ ಸಸ್ಟೈನಬಲ್ ಸೋರ್ಸ್ ಆಫ್ ಎನರ್ಜಿ, ಇದು ಮುಗಿದೋಗೋದಿಲ್ಲ, ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಇದರ ಬಳಕೆ ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಹೋಗ್ಬೋದು. ಅವೈಲಬಲ್ ಅಟ್ ಫ್ರೀ ಆಫ್ ಕಾಸ್ಟ್. ಇದರ ಉತ್ಪಾದನಾ ವೆಚ್ಚ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ, ಆದ್ರೆ ದ ಅವೈಲಬಲ್ ಆಫ್ ದ ವೈಂಡ್ ಈಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ. ಸೊ ಹಾಗಾಗಿ ಇದು ತುಂಬಾ ಕಡಿಮೆ ವೆಚ್ಚದ ಆಗಿರುತ್ತೆ. ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಫಾಸ್ಟ್. ನಾವು ಬೇರೆಲ್ಲ ಒಂದು ಮೂಲಗಳಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋಕ್ಕಿಂತ ಇದರಲ್ಲಿ ಪವನ ಶಕ್ತಿಯಲ್ಲಿ ಅತ್ಯಂತ ವೇಗವಾಗಿ ಇದನ್ನು ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ದೆನ್ ಚೀಪರ್ ಆಸ್ ಕಂಪೇರ್ ಟು ಅದರ್ ಸೋರ್ಸಸ್ ಆಸ್ ಐ ಆರ್ಲಿ ಟೋಲ್ಡ್. ದೆನ್ ಈಸಿ ಅವೈಲಬಲ್ ಇನ್ ಮೆನಿ ಆಫ್ ಸೋರ್ಸ್ ಅಂಡ್ ಆನ್ ಸೋರ್ಸ್ ಅಂಡ್ ರಿಮೋಟ್ ಏರಿಯಾಸ್. ಅತ್ಯಂತ ವೇಗವಾಗಿ ಗಾಳಿ ಬೀಸುವಂತಹ ಎಲ್ಲಾ ಪ್ರದೇಶಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲ ಏರಿಯಾಗಳಲ್ಲಿ ನಾವು ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಎತ್ತರವಾದ ಪ್ರದೇಶಗಳಲ್ಲಿ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ದೆನ್ ಈ ಗಾಳಿ ಬೀಸುವಂತದ್ದು ತುಂಬಾ ವೇರಿಯೇಷನ್ಸ್ ಇಂದ ಕೂಡಿರುತ್ತೆ, ತುಂಬಾ ಸ್ಟಡಿ ಆಗಿರೋದಿಲ್ಲ, ಅನ್ಸ್ಟಡಿಯಿಂದ ಕೂಡಿರುತ್ತೆ, ಇರ್ರೆಗ್ಯುಲರ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ಬಳಕೆ ಮಾಡಲಿಕ್ಕೆ, ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಒಂದು ವಾಸ್ಟ್ ಏರಿಯಾ ಬೇಕಾಗುತ್ತೆ, ತುಂಬಾ ವಿಸ್ತಾರವಾದ ಪ್ರದೇಶ ಬೇಕಾಗುತ್ತೆ ಆ ಟರ್ಬೈನ್ ಗಳನ್ನ ಹಾಕ್ಲಿಕ್ಕೆ. ಸೊ ಹಾಗಾಗಿ ಹೆಚ್ಚು ವೆಚ್ಚ ಸ್ಟಾರ್ಟಿಂಗ್ ಇರೋದ್ರಿಂದ ಇದನ್ನು ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನಿಷಿಯಲ್ ಕಾಸ್ಟ್ ಇಸ್ ಟೂ ಹೈ. ಯಾಕಂತಂದ್ರೆ ಆ ಟರ್ಬೈನ್ ಗಳ ಬೆಲೆಗಳು ತುಂಬಾ ಜಾಸ್ತಿ ಇರ್ತದೆ. ಹೆಚ್ಚು ಪ್ರಮಾಣದ ಒಂದು ಬಂಡವಾಳವನ್ನು ಪ್ರಾರಂಭದಲ್ಲಿ ತೊಡಗಿಸಬೇಕಾಗಿರೋದ್ರಿಂದ ಇದು ಅಂತ ಹೇಳಿಕೊಳ್ಳುವಂತ ವಿಧಾನ ಆಗಲ್ಲ. ಆದ್ರೆ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಅಲ್ಲಿ ಇದು ಒಂದು ಬೆಸ್ಟ್, ಮತ್ತೆ ಇದು ಅವೈಲಬಿಲಿಟಿ ತುಂಬಾ ಫ್ರೀ ಇರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಫ್ಯೂಚರ್ ಅಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ದೆನ್ ಹೈಡ್ರೋ ಪವರ್ ಎನರ್ಜಿ ಅಂದ್ರೆ ಎತ್ತರವಾದ ಪ್ರದೇಶದಿಂದ ಧುಮುಕುವ ನೀರಿನಿಂದ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಸೊ ಈ ಒಂದು ಹೈಡ್ರೋ ಪವರ್ ಅನ್ನ ನಾವು ಭಾರತದಲ್ಲಿ ಮೊದಲ ಬಾರಿಗೆ 1902ರಲ್ಲಿ ಕರ್ನಾಟಕದ ಶಿವನ ಸಮುದ್ರದಲ್ಲಿ ಉತ್ಪಾದನೆ ಮಾಡೋದ್ರ ಮೂಲಕ ನಾವು ಸಾಧನೆ ಮಾಡಿದ್ದೀವಿ. ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾರ್ಜಿಲಿಂಗ್ ಅಲ್ಲಿ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೀವಿ. ನಂತರ 2ನೇ ಸ್ಥಾನ ಇದರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾರ್ಜಿಲಿಂಗ್ ಅಲ್ಲಿ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ವಿ. ನಂತರ ನಾವು ಶಿವನ ಸಮುದ್ರದಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ವಿ 1902ರಲ್ಲಿ. ಸೊ ನಮ್ಗೆ ಭಾರತದ ಕೆಪಾಸಿಟಿ ಎಷ್ಟಿದೆ ಅಂತಂದ್ರೆ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ 27,010 ಮೆಗಾವ್ಯಾಟ್ ನಷ್ಟು ನಾವು ಕೆಪಾಸಿಟಿಯನ್ನು ಹೊಂದಿದ್ದೀವಿ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ. ಹಾಗಾದ್ರೆ ಈ ಜಲ ವಿದ್ಯುತ್ ಹೊಂದಿರುವ ಅನುಕೂಲಗಳೇನು, ಅನಾನುಕೂಲಗಳೇನು ನೋಡೋದಾದ್ರೆ, ಈ ಜಲ ವಿದ್ಯುತ್ ಲಾಂಗರ್ ಲೈಫ್ ಅನ್ನು ಹೊಂದಿದೆ. ಅಂದ್ರೆ ಹೆಚ್ಚು ದೀರ್ಘಕಾಲಿಕವಾಗಿ ನಾವು ಇದನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಕಡಿಮೆ ಜನರಿಂದ ಇದನ್ನ ಆಪರೇಟ್ ಮಾಡಬಹುದು. ದೆನ್ ಇದು ಎನ್ವೈರನ್ಮೆಂಟ್ಲಿ ಅಂಡ್ ಇಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಕಡಿಮೆ ಕಾಸ್ಟ್ ಉಂಟಾಗುತ್ತೆ, ಮತ್ತೆ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಇದು ತುಂಬಾ ಅನುಕೂಲ ಆಗುತ್ತೆ. ಹಾಗಾದ್ರೆ ಇದರ ಮೇಜರ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದಕ್ಕೆ ಬ್ಯಾಕ್ ವಾಟರ್ ಬೇಕಾಗುತ್ತೆ, ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿರ್ಬೇಕಾಗತ್ತೆ, ಮತ್ತೆ ನೀರು ನಿರಂತರವಾಗಿ ಪ್ರವಾಹನ ಆಗ್ತಾ ಇರ್ಬೇಕಾಗುತ್ತೆ, ಫ್ಲೋ ಆಗ್ತಾ ಇರ್ಬೇಕಾಗತ್ತೆ. ಶಾರ್ಟೇಜ್ ಆಫ್ ವಾಟರ್ ಇದ್ದಾಗ ನಾವು ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಹೆಚ್ಚು ಪ್ರಮಾಣದ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಇನ್ನು ಮುಂದೆ ಟೈಡಲ್ ಎನರ್ಜಿ, ಉಬ್ಬರ ವಿಳಿತ ಶಕ್ತಿ ಅಂತ ನಾವು ಕರಿತೀವಿ.
ಸಮುದ್ರದ ಅಲೆಗಳಿಗೆ ಅಡ್ಡಲಾಗಿ ಟರ್ಬೈನ್ ಗಳನ್ನ ಜೋಡಿಸುವುದರ ಮೂಲಕ ಆ ಅಲೆಗಳು ಆ ಟರ್ಬೈನ್ ಗಳನ್ನ ದಾಟಿ ಹೋದಾಗ, ಆ ಟರ್ಬೈನ್ ಗಳಿಗೆ ಸುತ್ತಿದಾಗ ನಮಗೆ ಒಂದು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತೀವಿ. ಅದನ್ನ ಟೈಡಲ್ ಎನರ್ಜಿ ಅಂತ ನಾವು ಕರಿತೀವಿ. ಇದು ಸಮುದ್ರದ ಭಾಗದಲ್ಲಿ ಉತ್ಪಾದನೆ ಮಾಡುವಂತಹ ಶಕ್ತಿ ಆಗಿರುತ್ತೆ. ಬಟ್ ಇದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ನೋಡಿದಾಗ, ಜನರೇಷನ್ ಇದರಿಂದ ವಿದ್ಯುತ್ ಜನರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಅಷ್ಟೊಂದು ಸ್ಕೋಪ್ ಇರುತ್ತಿಲ್ಲ. ಯಾಕಂತಂದ್ರೆ ಸಮುದ್ರದ ಭಾಗದಲ್ಲಿ ನಾವು ಎಲ್ಲಾ ಕಡೆ ನಾವು ಇದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿ ಅವೈಲಬಿಲಿಟಿ ಆಫ್ ಈಸ್ ಫಾರ್ ಲಿಮಿಟೆಡ್ ಡ್ಯೂರೇಷನ್ ಅಂಡ್ ವೇರಿಯಸ್ ವಿತ್ ಟೈಮ್ ಅಂಡ್ ಲೊಕೇಶನ್. ಜನರೇಷನ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ. ಜೊತೆಗೆ ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಕಷ್ಟ ಇದೆ. ಯಾಕಂದ್ರೆ ಡ್ಯೂ ಟು ಬ್ಯಾಡ್ ವೆದರ್ ಇದ್ದಾಗ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ನಾವು ಪ್ರಾಫಿಟಬಲ್ ಆಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನು ಜಿಯೋ ಥರ್ಮಲ್ ಎನರ್ಜಿ, ಭೂ ಉಷ್ಣ ಶಕ್ತಿ ಅಂತ ನಾವು ಕರಿತೀವಿ. ಅಂದ್ರೆ ಭೂಮಿಯ ಭೂಗರ್ಭದಲ್ಲಿ ಒಳ ಹೋಗಂತೆ ಉಷ್ಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಉಷ್ಣ ಶಕ್ತಿಯನ್ನು ನಾವು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಹೀಗೆ ಜಿಯೋ ಥರ್ಮಲ್ ಮೂಲಕವೂ ಕೂಡ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. ಸೊ ಭಾರತದಲ್ಲೂ ಕೂಡ ಇದಕ್ಕೆ ಹೇರಳವಾದ ಅವಕಾಶಗಳಿದೆ. ಯಾಕಂತಂದ್ರೆ ಭಾರತ ಉಷ್ಣವಲಯದಲ್ಲಿರುವುದರಿಂದ ಸೌರಶಕ್ತಿಯನ್ನ ಮತ್ತೆ ಜಿಯೋ ಥರ್ಮಲ್ ಶಕ್ತಿಯನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದೆ. ಆದ್ರೆ ಈ ಒಂದು ಜಿಯೋ ಥರ್ಮಲ್ ಎನರ್ಜಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಮೇನ್ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಇದರ ಪೊಟೆನ್ಸಿಯಲ್ ಸ್ವಲ್ಪ ಕಡಿಮೆ. ದ ಸ್ಟ್ರೀಮ್ ಎನರ್ಜಿ ಟು ಬಿ ಯೂಸ್ಡ್ ಆಸ್ ಇಟ್ ಕ್ಯಾನಾಟ್ ಬಿ ಕ್ಯಾರಿಡ್ ಔಟ್ ಫಾರ್ ಎ ಲಾಂಗರ್ ಡಿಸ್ಟೆನ್ಸ್ ಡ್ಯೂ ಟು ಲಾಸ್ ಆಫ್ ಎನರ್ಜಿ. ಈ ಎನರ್ಜಿಯನ್ನ ನಾವು ಫ್ಲೋ ಮಾಡ್ಲಿಕ್ಕೆ, ಲಾಂಗರ್ ಡಿಸ್ಟೆನ್ಸ್ ಫ್ಲೋ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಸ್ಟ್ರೀಮ್ ಅನ್ನ. ಯಾಕೆಂತಂದ್ರೆ ಇದು ಬೇಗ ತನ್ನ ಗುಣಲಕ್ಷಣವನ್ನ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಡಿಸ್ಅಡ್ವಾಂಟೇಜಸ್ ಇಂದಾಗಿ ಜಿಯೋ ಥರ್ಮಲ್ ಎನರ್ಜಿಯನ್ನ ನಾವು ವ್ಯಾಪಕವಾಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೆನ್ ದ ಫ್ಯೂಚರ್ ಆಫ್ ರಿನ್ಯೂವಬಲ್ ಎನರ್ಜಿ. ಜಾಗತಿಕವಾಗಿ ಈ ಎಲ್ಲ ಪ್ರಮುಖವಾದ ಅಂಶಗಳು ಏನನ್ನ ವ್ಯಕ್ತಪಡಿಸ್ತವೆ ಅಂತಂದ್ರೆ, ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಗಳನ್ನ ತಿಳಿಯಪಡಿಸ್ತವೆ. ರಿನ್ಯೂವಬಲ್ ಎನರ್ಜಿಗಳು ಅಂದ್ರೆ ನವೀಕರಿಸಬಹುದಾದಂತಹ ಶಕ್ತಿ ಸಂಪನ್ಮೂಲಗಳು ಒಂದು ಆರ್ಥಿಕತೆಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಏಕೆಂತಂದ್ರೆ ಈಗ ಆಲ್ರೆಡಿ ಇರುವಂತಹ ಪಳೆಯುಳಿಕೆಯ ಇಂಧನಗಳು ಅಥವಾ ನವೀಕರಿಸಲಾಗದಂತಹ ಇಂಧನ ಮೂಲಗಳು, ಶಕ್ತಿಯ ಮೂಲಗಳು ಬರಿದಾಗುತ್ತಿರುವುದರಿಂದ ನಾವು ಪರ್ಯಾಯವಾಗಿ ನಮ್ಮ ಸುಸ್ಥಿರ ಅಭಿವೃದ್ಧಿಯನ್ನ ನಿರಂತರವಾಗಿ ಕೊಂಡೊಯ್ಯಬೇಕು ಅಂತಂದ್ರೆ ಈ ಪರ್ಯಾಯ ಶಕ್ತಿ ಸಂಪನ್ಮೂಲ ಕಡೆ ನಾವು ಮುಖವನ್ನ ಮಾಡಬೇಕಾಗುತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಅನ್ವೇಷಣೆಯನ್ನ, ಸಂಶೋಧನೆಯನ್ನ ಕೈಗೊಂಡು ಕಡಿಮೆ ವೆಚ್ಚದಲ್ಲಿ ಇವುಗಳನ್ನ ಜನಸಂಪರ್ಕಕ್ಕೆ, ಜನ ಸಮುದಾಯಕ್ಕೆ ಪರಿಚಯ ಮಾಡಿಕೊಟ್ಟು ಹೆಚ್ಚು ಜನರು ಈ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳ ಬಳಕೆಯ ಕಡೆ ಗಮನ ಕೊಟ್ರೆ ಖಂಡಿತ ನಮ್ಮ ಈ ಸುಸ್ಥಿರ ಅಭಿವೃದ್ಧಿನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇರುವಂತಹ ಸಂಪನ್ಮೂಲಗಳು ಆದಷ್ಟು ಬೇಗ, ಇನ್ನಷ್ಟು ಬೇಗ ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಯ ವೇಗದಿಂದಾಗಿ ಬೇಗ ನಶಿಸಿ ಹೋಗುವ ಗುಣವನ್ನ ಹೊಂದಿರ್ತವೆ. ಎಲ್ಲರಿಗೂ ನಮಸ್ಕಾರ.